ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ನಮ್ಮ ಬೆಂಗಳೂರು ಬಗ್ಗೆ ಮಾಡ್ತಾ ಇದ್ದಾನೆ. ನಾವು ಬೆಂಗಳೂರಲ್ಲೇ ಇರೋದ್ರಿಂದ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತ ಅನಿಸ್ತು. ಟ್ರಾವೆಲ್ ವ್ಲಾಗ್ ಜಸ್ಟ್ ಅಷ್ಟೇ. ಆ್ಯಕ್ಚುಲಿ ನೀವೆಲ್ಲ ಹೋಗಿಲ್ಲ ಅಂತ ವಿಡಿಯೋ ಮಾಡ್ತಾ ಇಲ್ಲ. ಕೆಲವರು ಅಂದರೆ ಏಜ್ ಆದವರೆಲ್ಲ ನೋಡಿರಲಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದಾನೆ. ಸೊ ಇದು ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನಾವು ಈಗ ನಮ್ಮ ಮನೆಯಿಂದ ಹೊರಟು ಲುಲು ಮಾಲ್ಗೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ರೋಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇದು ಮೈಸೂರು ರೋಡ. ಇಲ್ಲಿ ನೈಸ್ ರೋಡ್ ಕಾಣ್ಬೋದು ನೋಡಿ. ಇದನ್ನು ನೈಸ್ ರೋಡ್ ಅಂತಾರೆ. ಆ್ಯಕ್ಚುಲಿ ನಾನು ಅದರ ಬಗ್ಗೆ ಇನ್ನೊಂದು ಫುಲ್ ವಿಡಿಯೋ ಮಾಡ್ತಾ ಇದ್ದೇನೆ ನೈಸ್ ರೋಡ್ ಬಗ್ಗೆ. ನೀವು ಕೇಳಿರ್ಬೋದು ನೈಸ್ ರೋಡ್ ಬಗ್ಗೆ. ಈಗ ನಾವು ಮುಂದೆ ಹೋಗಿಬಿಟ್ಟು ಮೆಟ್ರೋ ಹತ್ತಿರ ಬರ್ತಾ ಇದ್ದೇವೆ. ಮೆಟ್ರೋ ಸ್ಟೇಷನ್ ನಾಯಂಡಹಳ್ಳಿ. ಮೆಟ್ರೋ ಸ್ಟೇಷನ್ ಕೆಲವರು ನೋಡಿರಲಿಕ್ಕಿಲ್ಲ, ಸೊ ಅದನ್ನು ತೋರಿಸ್ತಾ ಇದ್ದಾನೆ ನೋಡಿ. ಇದು ಬಂದುಬಿಟ್ಟು ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್. ಆ್ಯಕ್ಚುಲಿ ನಾನು ಅದರದ್ದು ಒಳಗಡೆ ಹೋಗಿಬಿಟ್ಟು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಹೀಗೆ ಹೋಗ್ತಾ ಇರೋದ್ರ ವಿಡಿಯೋ ಮಾಡ್ತಾ ಇದ್ದಾನೆ. ಇದು ಮೆಟ್ರೋದು ಟ್ರ್ಯಾಕ್. ಸೊ ಈಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ಮೆಟ್ರೋ ಅಡಿಗಡೆಯಿಂದ, ಮೆಟ್ರೋ ಟ್ರ್ಯಾಕ್ ಅಡಿಗಡೆಯಿಂದ. ಇದು ಬಂದುಬಿಟ್ಟು ಬ್ಯಾಂಗ್ಳೂರು KSRTC ಬಸ್ ಸ್ಟ್ಯಾಂಡ್. ಇದೇ ಥರ ಇರುತ್ತೆ. ಈಗ ಟ್ರಾಫಿಕಲ್ಲಿದ್ದೇವೆ ನಾವು. ಮುಂದೆ ಹೋಗಿಬಿಟ್ಟು ಇನ್ನೊಂದು ಮೆಟ್ರೋ ಸ್ಟೇಷನ್ ನಮಗೆ ಉದ್ದಾನುದ್ದ ನಮಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇದು ಲುಲು ಮಾಲ್ ಬಂದುಬಿಟ್ಟು ರಾಜಾಜಿನಗರ್ ಹತ್ರ ಇದೆ. ಸೊ ಅಲ್ಲಿಗೆ ನಾವು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೇವೆ. ಕಾರ್ ಬೇಡ ಅಂತ, ನಮಗೆ ಕಾರ್ ಇಟ್ಕೊಂಡು ಬ್ಯಾಂಗ್ಳೂರಲ್ಲಿ ಟ್ರಾವೆಲ್ ಮಾಡಲಿಕ್ಕಾಗಲ್ಲ ಟ್ರಾಫಿಕ್ಕಿಂದ. ಹಂಗಾಗಿ ಸ್ಕೂಟಿನೇ ಪ್ರಿಫರ್ ಮಾಡ್ತೇವೆ. ಸೊ ಇವಾಗ ನಾವು ಇದರಲ್ಲಿ ನಿಂತಿದ್ದೇವೆ. ಇವಾಗ ಇದ್ರದ್ದು ರೋಡೆಲ್ಲ ನೋಡ್ಬೋದು ನೋಡಿ ನೀವು. ನಾಲ್ಕು ಕಡೆ ರೋಡ್ ಜಾಯಿಂಟ್ ಆಗ್ತಾ ಇದೆ. ಸೊ ಒಬ್ಬರು ಹೋದ್ಮೇಲೆ ನಮ್ಮನ್ನು ನಾವು ಹೋಗಬೇಕಾಗತ್ತೆ. ಸೊ ಟ್ರಾಫಿಕ್ ಹಾಗಾಗಿ ತುಂಬಾ ಇರುತ್ತೆ. ನಾವು ಒಂದು 10 ಮಿನಿಟ್ಸ್ ಆದರೂ ವೆಯ್ಟ್ ಮಾಡಬೇಕಾಗತ್ತೆ. ವೀಕ್ ಡೇಸಲ್ಲಿ. ವೀಕೆಂಡ್ಸಲ್ಲಿ ಓಕೆ, ಪರವಾಗಿಲ್ಲ ಅನಿಸುತ್ತೆ. ವೀಕ್ ಡೇಸ್ ಅಂದರೆ ಅವರು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಬ್ಯುಸಿ ಆಗಿರುತ್ತೆ ಟ್ರಾಫಿಕ್. ಇದೊಂದು ಬಂದ್ಬಿಟ್ಟು ನೋಡಿ ಕಂಪ್ನಿ ಇದೆ. ಇವಾಗ ನಾವು ಇದ್ರ ಹತ್ರ ಬಂದ್ವಿ. ರಾಜಾಜಿನಗರ್ ಹತ್ರ ಬರ್ತಾ ಇದ್ದೇವೆ. ಇದು ಶೋಭಾ ಡೆವಲಪರ್ಸ್ ಅವ್ರದ್ದು ಒಂದು ಫ್ಲ್ಯಾಟ್. ನಿಮಗೆ ದೂರದಿಂದ ಕಾಣ್ತಾ ಇರ್ಬೋದು ಲುಲು ಮಾಲ್ ಅಂತ ಬರೆದಿದ್ದಾರೆ. ಇವಾಗ ನೋಡಿ ನಾವು ಅಂಡರ್ಗ್ರೌಂಡ್ ಹೋಗ್ತಾ ಇದ್ದೇವೆ. ರೋಡಿಂದ ಅಂಡರ್ಗ್ರೌಂಡ್ ಸೀದಾ ಹೈಪರ್ ಮಾರ್ಕೆಟ್, ಲುಲು ಹೈಪರ್ ಮಾರ್ಕೆಟಿಗೆ ಎಂಟ್ರಿ ಇದು ರೋಡ್. ಈ ರೋಡ್ ಬಂದುಬಿಟ್ಟು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಲುಲು ಮಾಲ್ಗೆ. ಸೊ ಅಲ್ಲಿದ್ದು ಗ್ರೌಂಡ್ ಫ್ಲೋರ್ ಅಂದರೆ ಇದು ಬೇಸ್ಮೆಂಟಿಗೆ ಕನೆಕ್ಟ್ ಆಗುತ್ತೆ. ಬೇಸ್ಮೆಂಟಲ್ಲಿ ನಾವು ಕಾರ್, ಸ್ಕೂಟಿ ಏನಿದ್ರು ನಮ್ಮದು ಅದು ಇಟ್ಟು ಹೋಗ್ಬೋದು. ಸೊ ನೋಡ್ಬೋದು ನೋಡಿ ಯಾವ ರೀತಿ ಹೋಗ್ಲಿಕ್ಕಿರುತ್ತೆ ಇಲ್ಲಿ ಅಂತ. ಇಲ್ಲಿ ನೋಡಿ, ನಾವು ಬೇಸ್ಮೆಂಟಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆ ಟಿಕೆಟ್ ಕೊಡ್ತಾ ಇದ್ದಾರೆ. ಒಂದು 3 hours ಇದ್ವಿ. ಸೊ 40 rupees ಆಗಿತ್ತು ನಮಗೆ. ವಾಪಸ್ ಹೋಗುವಾಗ ಅದರ ಅಮೌಂಟ್ ಕೊಟ್ಟು ಗಾಡಿ ತೊಗೊಂಡು ಹೋಗಬೇಕು. ಇವಾಗ 2 wheeler ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೇವೆ. ಇವಾಗ ಎಂಟ್ರಿ ಕೊಡ್ತಾ ಇದ್ದೇವೆ ಮೇಲ್ಗಡೆ.
ಇವಾಗ ಇದು ಲುಲು ಹೈಪರ್ ಮಾರ್ಕೆಟ್ ಇದೆಯಲ್ಲ ಅದರದ್ದು ಎಂಟ್ರಿಗೆ ಬರ್ತಾ ಇದ್ದೇವೆ. ಸೊ ಇಲ್ಲಿಂದ ನೋಡ್ಬೋದು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ಎಲ್ಲ ಐಟಮ್ಸನ್ನು. ಫಸ್ಟ್ ಹೋಗಿಬಿಟ್ಟು ನಾವು ಫಿಶ್ ಆ್ಯಂಡ್ ಲ್ಯಾಮ್ ಮತ್ತು ಚಿಕನ್ ಇದ್ದು ಸೆಂಟರಿಗೆ ಹೋಗುವ. ಅದು ಹೈಪರ್ ಮಾರ್ಕೆಟ್ ಒಳಗಡೆನೇ ಇಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ ಈ ಚಿಕನ್ ಪೀಸ್ ಎಲ್ಲ ಕಟ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಫಿಶ್, ಚಿಕನ್, ಮೀಟ್ ಏನು ಬೇಕಿದ್ರೂ ನಿಮಗೆ ಅವೈಲೇಬಲ್ ಇದೆ. ಈಗ ತಂದೂರಿ ಚಿಕನ್, ಕಬಾಬ್ ಅಥವಾ ಇದು ಬಟರ್ ಮಸಾಲ ಆ ಥರದ್ದೆಲ್ಲ ಮ್ಯಾರಿನೇಷನ್ ರೆಡಿ ಇರುತ್ತೆ. ನೀವು ಹೋಗಿ ಮನೆಗೆ ಹೋಗಿಬಿಟ್ಟು ಅದನ್ನು ಕುಕ್ ಮಾಡಿದರೆ ಅಷ್ಟೇ ಸಾಕು. ಇದು ನೋಡಿ ಮೀನ್ ಮಾರ್ಕೆಟ್ ಥರನೇ ಇತ್ತು ನಮಗೆ. ಸೊ ಹಿಂಗೆ ಇಲ್ಲಿ ಇಟ್ಟಿರ್ತಾರೆ ಮಾಲಲ್ಲಿ. ನಾವಿದನ್ನು ಡಬಲ್ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಬೇಕು. ಇದರಲ್ಲಿ ಇದು ಸಹ ಇದೆ, ಯಾವುದು ಕೆರೆ ಮೀನು ಸಹ ಇದೆ ಕೆಲವು. ಅದು ನಮ್ಗೆ ಯಾವುದಂತ ಗೊತ್ತಾಗಲ್ಲ. ನಾವು ಇದು ನಮ್ಮ ಮನೆ ಸೈಡ್ ಒಂದು ಇದೆ ಶಾಪ್, ಅವ್ರ ಹತ್ರ ಹೋಗಿ ತೊಗೊತೇವೆ. ಅವರು ಫ್ರೆಶ್ ಆಗಿರೋ ಸೀ ಫುಡ್ಡೇ ಕೊಡ್ತಾರೆ ನಮಗೆ. ಇಲ್ಲಿ ನೋಡಿ ಪಿಜ್ಜಾ, ಚಿಕನ್ ವೆರೈಟಿ ಚಿಕನ್ ಎಲ್ಲ, ಬೇಕ್ಡ್ ಚಿಕನ್ ಮತ್ತು ಫ್ರೈಡ್ ಚಿಕನ್ ಎಲ್ಲ ರೆಡಿ ಇದೆ ನೋಡಿ. ಇದು ನೋಡಿ ಇದು ಚಿಕನ್, ಇದು ಕಾಲು ಪೀಸ್. ನೋಡಿ ವೆಜಿಟೇಬಲ್ಸ್ ಇದು ಅದು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಒಂದು ಟೊಮ್ಯಾಟೊನೂ ಮಿಸ್ ಆಗಲ್ಲ ಆ ಥರ. ಇಲ್ಲಿ ನೋಡಿ ಟೊಮ್ಯಾಟೊ ಇಟ್ಟಿದ್ದಾರೆ, ಇಲ್ಲಿ ಬನಾನಾ ಇಟ್ಟಿದ್ದಾರೆ. ಅಂದರೆ ಅಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ ನೋಡಿ, ಆ ಥರ ಇದೆ ಇಲ್ಲಿ. ಸೊ ಬೇರೆ ಮಾಲಿಗೆ ಕಂಪೇರ್ ಮಾಡಿದರೆ ಇದು ಏನಂತ ಹೇಳ್ತೇವೆ, ನಮಗೆ ತುಂಬ ಇಷ್ಟ ಆಗುತ್ತೆ ಅವರು ಮೇಂಟೈನ್ ಮಾಡಿದ್ದು ರೀತಿ ಎಲ್ಲ. ಅದು ಇಲ್ಲಿ ನೋಡಿ ಕರೀಸ್ ಎಲ್ಲ ರೆಡಿ ಇದೆ. ಇದು ಮಾರ್ನಿಂಗ್ 10 o'clock ಇಲ್ಲಿ ರೆಡಿ ಇದೆ ಫುಡ್. ನಾವು ಬೇಗ ಹೋಗಿದ್ದೇವೆ, ಸೊ ಇದು 10 o'clock ಇದ್ದು. ಆವಾಗನೇ ಫುಡ್ಡೆಲ್ಲ ಮಾಡಿಬಿಟ್ಟು ರೆಡಿ ಇದೆ. ಬಿರಿಯಾನಿ ರೆಡಿ ಇದೆ, ಈ ಥರದ್ದು ತಂದೂರಿ ಚಿಕನ್, ವೆರೈಟಿ ಚಿಕನ್ಸ್ ಎಲ್ಲ, ಗ್ರಿಲ್ಡ್ ಚಿಕನ್ ಎಲ್ಲದೂ ರೆಡಿ ಇದೆ. ಇದು ಹೈಪರ್ ಮಾರ್ಕೆಟ್ ಒಳಗಡೆ ನಿಮಗೆ ಏನು ಬೇಕು ಅದೆಲ್ಲ ಅವೈಲೇಬಲ್ ಇರುತ್ತೆ. ಔಟ್ಸೈಡ್ ಹೋಗಬೇಕಂತೇನಿಲ್ಲ, ನಂಗೆ ಈ ಐಟಮ್ ಇಲ್ಲ ಈ ಐಟಮ್ ಇಲ್ಲ ಅಂತ. ಎವ್ರಿಥಿಂಗ್ ಈಸ್ ಅವೈಲೇಬಲ್ ಹಿಯರ್. ಡ್ರೈ ಫ್ರೂಟ್ಸ್, ಓಕೆ, ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದಾರೆ ನೋಡಿ. ಅದು ಗ್ಲಾಸ್ ಇದು ಲಿಡ್ ಹಾಕಿ, ಅದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡುವಾಗ. ಇಲ್ಲಿ ಬಂದುಬಿಟ್ಟು ಕೇಕ್, ಬಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಔಟ್ಸೈಡ್, ಆಯಿತಾ, ಜಾಸ್ತಿ ಇರುತ್ತೆ ಸ್ವಲ್ಪ. ಇಲ್ಲಿ ಬಂದುಬಿಟ್ಟು ನಾವು ಏನದು ಬಾಟಲ್ಸ್ ಇಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ವೆರೈಟಿ ಪಿಕ್ಕಲ್ಸ್ ಇಟ್ಟಿದ್ದಾರೆ. ಅದು ನಿಮ್ಗೆ ಯಾವುದು ಆಲಿವ್ ಪಿಕ್ಕಲ್ಸ್, ಮ್ಯಾಂಗೋ ಪಿಕ್ಕಲ್ಸ್, ಪೈನಾಪಲ್ ಪಿಕ್ಕಲ್ಸ್ ಎಲ್ಲ ರೆಡಿ ಇದೆ. ಯಾವ್ದು ಬೇಕು ಪರ್ಚೇಸ್ ಮಾಡ್ಕೋಬೋದು. ಇದು ನೋಡಿ ಗ್ರಿಲ್ ಮಾಡುವುದು, ಚಿಕನ್ ಗ್ರಿಲ್ ಮಾಡುವುದು, ಚಾರ್ಕೋಲ್ ಹಾಕಿ ಚಿಕನ್ ಗ್ರಿಲ್ ಮಾಡೋದು ದೊಡ್ಡದು ಇಟ್ಟಿದ್ದಾರೆ. ಇದೆಲ್ಲ ಶೆಫ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಇದು ಬಂದುಬಿಟ್ಟು ನನಗೆ ರೇಟ್ ಓಕೆ ಅಂತ ಅನಿಸ್ತು ಎಲ್ಲದು. ಫುಡ್ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಮತ್ತೆಲ್ಲ ಅಮೌಂಟ್ ಎಲ್ಲ ಕರೆಕ್ಟಾಗಿ ಸೇಮ್ ಆಗಿ ಔಟ್ಸೈಡಲ್ಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಇವಾಗ ನಾವು ಫಂಚುರಾದ ಒಳಗೆ ಹೋಗ್ತಾ ಇದ್ದೇವೆ. ಅಂದರೆ ಇದು ಮಕ್ಕಳಿಗೆ ಆಟ ಆಡಲಿಕ್ಕೆ, ನಮಗೆ ಆಟ ಆಡಲಿಕ್ಕೆ ಏನೆಲ್ಲ ಇದೆ ಅದನ್ನು ನೀವು ನೋಡ್ಬೋದು ಇಲ್ಲಿ. ಈಗ ನಾವು ಜಾತ್ರೆಗೆ ಹೋಗ್ತೇವಲ್ವ, ಆವಾಗ ಏನೆಲ್ಲ ಇರುತ್ತೆ ಅದೆಲ್ಲ ಇಲ್ಲಿ ಆಟ ಆಡ್ಲಿಕ್ಕೆ ಸಿಗುತ್ತೆ.
ಬಟ್ ನೀವು ಪೇ ಮಾಡಬೇಕು. ಇಷ್ಟಂದರೆ 1000 ರೂಪೀಸ್ ಪೇ ಮಾಡಿಬಿಟ್ಟು ಒಂದು ಕಾಯಿನ್ ಕೊಡ್ತಾರೆ. ಅದನ್ನು ನೀವು ತೊಗೊಂಡೋಗಿ ಯಾವುದ್ಯಾವುದು ಆಟ ನೀವು ಆಡಬೇಕು ಅದಕ್ಕೆ ಅಮೌಂಟ್ ಹಾಕಿರ್ತಾರೆ, ಅದನ್ನು ಸ್ವೈಪ್ ಅಥವಾ ಇದು ಮಾಡಿದರೆ ಅದು ಅಮೌಂಟ್ ತೊಗೊಂಡು ನಿಮಗೆ ಆಟ ಆಡಲಿಕ್ಕೆ ಅಲೋ ಮಾಡುತ್ತೆ. ಸೊ ಇದರ ಒಳಗಡೆದು ವ್ಯೂ ಹೆಂಗಿದೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಟಿಕೆಟ್ ಕೌಂಟರ್, ನಾವಿಲ್ಲಿ ಟಿಕೆಟ್ ತೊಗೋಬೇಕು. ದೊಡ್ಡವರಿಗೆ, ಮಕ್ಕಳಿಗೆ ಏನೆಲ್ಲ ಆಡಬೇಕು ಎಲ್ಲದೂ ಇದೆ. ಇಲ್ಲೇನಂದರೆ ನಿಮಗೆ ಸ್ಯಾಟರ್ಡೇ ಸಂಡೇಸ್ ಹಾಲಿಡೇ ಇರುತ್ತೆ. ಆವಾಗ ನಾವು ಮನೇಲಿ ಕೂತ್ಕೊಂಡು ಎಂತ ಮಾಡೋದು ಅಂತ ಎಲ್ಲರೂ ಸೀದಾ ಮಾಲ್ಗೆ ಬಂದುಬಿಡ್ತಾರೆ. ಸ್ಯಾಟರ್ಡೇ ಸಂಡೇ ಹೋಲ್ ಡೇ, ಅಂದರೆ ಸ್ಯಾಟರ್ಡೇ ಬಂದುಬಿಟ್ಟು ಮಾರ್ನಿಂಗ್ ಬಂದುಬಿಟ್ಟು ಈವ್ನಿಂಗ್ ಹೋಗೋರು ಇರ್ತಾರೆ. ಅಲ್ಲೇ ಫುಡ್ ಅವೈಲೇಬಲ್ ಇರುತ್ತೆ. ಬ್ರೇಕ್ಫಾಸ್ಟು, ಲಂಚ್ ಆ್ಯಂಡ್ ಡಿನ್ನರ್ ಆಲ್ ಅವೈಲೇಬಲ್. ಸೊ ಹೋಲ್ ಡೇನ ಇಲ್ಲೇ ಸ್ಪೆಂಡ್ ಮಾಡಿಬಿಡ್ತಾರೆ. ನಿಮಗೆ ಔಟ್ಸೈಡ್ ಹೋದರೂ ಅದೇ ಟ್ರಾಫಿಕ್ ಅದೇ ನೋಡಲಿಕ್ಕಿರುತ್ತೆ. ಬಟ್ ಇಲ್ಲಿ ನೀವು ಕೂತ್ಕೊಂಡು ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು, ಮೂವಿ ನೋಡ್ಬೋದು, ಎಲ್ಲದು ಅವೈಲೇಬಲ್ ಇರುತ್ತೆ. ಸೊ ಒಂದೇ ಪ್ಲೇಸಲ್ಲಿ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಅಂತಾರಲ್ಲ ಆ ಥರ. ಆಚೆ ಶಾಪಿಂಗೂ ಮಾಡ್ಕೋಬೋದು. ಅದಾದ ನಂತರ ಇಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ಆಟ ಆಡಿಸ್ಬೋದು. ಅವರಿಗೆ 2 days ಸ್ಪೆಂಡ್ ಮಾಡಲಿಕ್ಕೆ ಆಗತ್ತೆ. ಸೊ ನೀವು ಅದನ್ನು ನೋಡ್ತಾ ಇರ್ಬೋದು. ಇಲ್ಲಿ ಫ್ರೆಂಡ್ಸ್, ಆಮೇಲೆ ಬಿಸ್ನೆಸ್ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿ ನಿಮಗೆ ಅವಶ್ಯಕತೆ ಇರುತ್ತೆ, ಸೊ ಇಲ್ಲಿ ಬಂದುಬಿಟ್ಟು ಆ ಟೈಮನ್ನು ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತಾರೆ. ಇವಾಗ ಹೋಟೆಲಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದಕ್ಕೂ ಇಲ್ಲಿ ಬಂದುಬಿಟ್ಟು ಇಲ್ಲೂ ಸಹ ರೆಸ್ಟೋರೆಂಟ್ ಥರ ಮಾಡಿಬಿಟ್ಟಿದ್ದಾರಲ್ವ. ಸೊ ಅಲ್ಲೇ ಊಟ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಿಸ್ನೆಸ್ ಅಥವಾ ಏನಿದ್ರು ಅದರ ಬಗ್ಗೆ ಮಾತಾಡಿಕೊಂಡು ಹೋಗ್ತಾರೆ. ಕೊರೋನಾ ಬಂದುಬಿಟ್ಟು ಸ್ವಲ್ಪ ಟೈಮ್ ಎಲ್ಲ ನಿಂತಿತ್ತು. ಇವಾಗ ಮತ್ತೆ ಅದೇ ದಾರಿಗೆ ಬರ್ತಾ ಇದೆ ಬೆಂಗಳೂರು. ಸೊ ಎಲ್ಲರೂ ಔಟ್ಸೈಡ್ ಹೋಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಮನೇಲಿ ಕೂತ್ಕೊಂಡು ಏನು ಮಾಡೋಣ, ಇಲ್ಲಿ ಏನು ನೋಡಲಿಕ್ಕೂ ಮಾತಾಡಲಿಕ್ಕೂ ಯಾರೂ ಸಿಗಲ್ಲ. ಅವರಷ್ಟಕ್ಕೆ ಅವ್ರು ಇರ್ತಾರೆ ಫ್ಲ್ಯಾಟಲ್ಲಿ. ನಮ್ಮ ಫ್ಯಾಮಿಲಿ ನಾವು ಅಷ್ಟೇ. ಆಮೇಲೆ ಪಾರ್ಕಿಗೆ ಹೋಗಿ ಸ್ವಲ್ಪ ಜನರ ಮುಖ ನೋಡ್ಬೋದು. ಬಟ್ ಅವರ ಇದರಲ್ಲೇ ಬ್ಯುಸಿಯಾಗಿರ್ತಾರೆ. ಸೊ ಅದರಿಂದ ಹೊರಗಡೆ ಬಂದುಬಿಟ್ಟು ಈ ಥರ ಎಂಜಾಯ್ ಮಾಡ್ತಾರೆ ಜನ. ಇಲ್ಲಿ ನೋಡಿ, ಇದು ಟಿಕೆಟ್ ಕೌಂಟರ್ ನೋಡಿ, ಅವಳು ಟಿಕೆಟ್ ಕೊಡ್ತಾ ಇದ್ದಾಳೆ. ಆ ಥರ ಕಾರ್ಡ್ ಕೊಡ್ತಾರೆ, ಅದರಲ್ಲಿ ಅಮೌಂಟ್ ಹಾಕಿರ್ತಾರೆ 1000, ಅಥವಾ ಅದರಲ್ಲಿ ಹಾಕಿದ್ದಾರೆ ನೋಡಿ 2000, ಎಷ್ಟು ಅಮೌಂಟ್ 5000 ಅಷ್ಟರದ್ದು ಇದೆ. ಅದು ಎಷ್ಟು ಬೇಕಷ್ಟು ಅಮೌಂಟ್ ಪೇ ಮಾಡಿಬಿಟ್ಟು ಆ ಕಾರ್ಡ್ ತೊಗೊಂಡು ಸ್ವೈಪ್ ಮಾಡ್ಕೋಬೇಕಷ್ಟೆ. ಇದೆಲ್ಲ ಶಾಪ್ಸ್ ಎಲ್ಲ ಇದೆ ನೋಡಿ, ಟಾಯ್ ಶಾಪು ಇದೆ, ಎಲ್ಲದೂ ಇದೆ ಇದರಲ್ಲಿ. ಇದು ಫಂಚೂರ ಬಂದುಬಿಟ್ಟು ಮೇಲ್ಗಡೆನೂ ಫ್ಲೋರಲ್ಲೂ ಇದೆ. ಇದು ಫುಡ್ ಕೋರ್ಟ್ ವೆರೈಟಿ ಫುಡ್ಸ್ ಇದೆ ಇಲ್ಲಿ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಎವ್ರಿಥಿಂಗ್ ಈಸ್ ಅವೈಲೇಬಲ್. ಬಟ್ ನೀವು ಇದರಲ್ಲಿ ಹೈಪರ್ ಮಾರ್ಕೆಟಲ್ಲಿ ನಾನು ತೋರಿಸ್ದೆ ಅಲ್ವಾ, ಅಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಅದನ್ನು ತಿನ್ನಲಿಕ್ಕೆ ಇಲ್ಲೇ ಬರಬೇಕಾಗತ್ತೆ ಸೆಕೆಂಡ್ ಫ್ಲೋರಿಗೆ. ಸೊ ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಇಲ್ಲೇ ಎತ್ಕೊಂಡ್ಬಂದು ಇಲ್ಲಿ ತಿನ್ಕೋಬೇಕಷ್ಟೆ. ನಾವೊಂದು ಕೇಕ್ ತೊಗೊಂಡ್ವಿ, 2 ಕೇಕ್. ಆಮೇಲೆ ಉಳ್ದಿದ್ದ ಫುಡ್ಡು ಇಲ್ಲೇ ಫುಡ್ ಕೋರ್ಟಲ್ಲಿ ತಿಂದ್ಬಿಟ್ವಿ. ಇವಾಗ ನಾವು ಇದು ಎಂಟ್ರಿ ಪಾಯಿಂಟ್ ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದಿಷ್ಟು ಬ್ಯಾಂಗ್ಳೂರ್ ಪಾರ್ಟ್ 1 ಅಂತ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಇನ್ನಷ್ಟು
ಮಾಹಿತಿಯೊಂದಿಗೆ, ಅಂದರೆ ಬ್ಯಾಂಗ್ಳೂರ್ ಬಗ್ಗೆ ನಾವು ಹೊರಗಡೆ ಹೋದಾಗ ಎಲ್ಲ ವಿಡಿಯೋ ಮಾಡಿ ಇದರಲ್ಲಿ ಹಾಕ್ತಿರ್ತೇನೆ ವಿಡಿಯೋ. ಸೊ ಯಾರಾದರೂ ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡೋದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಎದುರು ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ನ್ಯೂ ವೀಡಿಯೋಸ್ ನಿಮಗೆ ಬಂದಾಗ ಅದು ನೋಟಿಫಿಕೇಷನ್ ತೋರಿಸುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗದಿದ್ದರೆ ಡಿಸ್ಲೈಕು ಮಾಡ್ಕೋಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದ